ಸಿದ್ದಾಪುರದಲ್ಲಿ ಸೀತಾರಾಮ್ ಅಂತೇಳಿ ಸಿಪಿಐ ಅವರಿದ್ದಾರೆ. ಸುಮಾರು ಇಲ್ಲಿಗೆ ಬಂದು 2 ವರ್ಷದ ಮೇಲಾಯ್ತು. ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷ ಆಯ್ತು. ಅವರು ಇಲ್ಲಿ ಅಧಿಕಾರಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸೀತಾರಾಮ್ ಏನಿದ್ದಾರೆ ಅವರು ಒಂದೊಂದು ಕ್ಲಬ್ಬಿಗೆ 30,000 40,000 ಮತ್ತೆ ಓಸಿ ಬುಕ್ಕಿಗಳ ಹತ್ರ ವಸೂಲಿ, ಮರಳುಗಾಡಿಯರ ಹತ್ರ ವಸೂಲಿ, ಈ ರೀತಿ ವಸೂಲಿಗಳನ್ನ ಮಾಡಿ ಅವರೇ ಹೇಳಿದ್ದಾರೆ ನಮ್ಮ ಹತ್ರ ನಾವು ಮೇಲಧಿಕಾರಿಗಳಿಗೆ ಕೊಡ್ಬೇಕು, ಡಿವೈಎಸ್ಪಿ ಅವರಿಗೆಲ್ಲ ಹಣ ಕೊಡ್ಬೇಕು ಮಂತ್ಲಿ ಅಂತ ಹೇಳಿ. ಈ ರೀತಿ ಬಡವರನ್ನ ವಸೂಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸಿದ್ದಾಪುರ, ಸಿರ್ಸಿ ಇವೆರಡು ತಾಲೂಕು. ಇಲ್ಲಿ ಸಿದ್ದಾಪುರದಲ್ಲಿ ಸೀತಾರಾಮ್ ಅಂತೇಳಿ ಸಿಪಿಐ ಅವರಿದ್ದಾರೆ. ಸುಮಾರು ಇಲ್ಲಿಗೆ ಬಂದು 2 ವರ್ಷದ ಮೇಲಾಯ್ತು. ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷ ಆಯಿತು. ಅವರು ಇಲ್ಲಿ ಅಧಿಕಾರಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಿರ್ಸಿಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅಂತ ಇದ್ದಾರೆ. ಇಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀಕ್ರಿಯೇಷನ್ ಕ್ಲಬ್ ಆಗಲಿ ಅಥವಾ ಅಕ್ರಮ ದಂಧೆಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರವರು ಅದನ್ನು ಬಂದ್ ಮಾಡಿಸಿದರು. ಇವರು ಎಲ್ಲ ಕ್ಲಬ್ನವರು ಸೇರಿ ಕೋರ್ಟ್ ಆದೇಶವನ್ನು ತಂದು ಪುನಃ ಪ್ರಾರಂಭ ಮಾಡಿದ್ದಾರೆ ರೀಕ್ರಿಯೇಷನ್ ಕ್ಲಬ್ ಅಂತೇಳಿ. ಆ ಕ್ಲಬ್ಬಲ್ಲಿ ಯಾವ ರೀತಿ ಅಂದರೆ ಕ್ಯಾರಮ್ ಬೋರ್ಡು ಮತ್ತು ರಮ್ಮಿ ಇವುಗಳನ್ನೆಲ್ಲ ಆಡ್ಕೊಂಡಿರ್ತಾರೆ ಅಂತ ನಮಗೆ ಸುದ್ದಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರೀಕ್ರಿಯೇಷನ್ ಕ್ಲಬ್ ಹೇಗಿದೆ ಅಥವಾ ರಮ್ಮಿ ಕ್ಲಬ್ ಹೇಗಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಏಕಾಏಕಿ 4ನೇ ತಾರೀಕಿನ ದಿವಸ ನಮ್ಮ ಸೋದರನ ಹೋಮ್ ಸ್ಟೇ ಇದೆ ಹೊನ್ನೂಕಾರಲ್ಲಿ. ಅದರಲ್ಲೂ ಕೂಡ ನಮ್ಮ ಸೋದರ ರೀಕ್ರಿಯೇಷನ್ ಕ್ಲಬ್ಬನ್ನು ಮಾಲೀಕ ಅಲ್ಲ, ಬಟ್ ಅದು ಒಂದು 9 ಜನ ಮೆಂಬರ್ ಸೇರಿ ಲೈಸೆನ್ಸನ್ನು ತಗೊಂಡಿದ್ದಾರೆ. ಲೈಸೆನ್ಸ್ ತಗೊಂಡ್ರೆ ಅದನ್ನು ನಡೆಸಲಿಕ್ಕೆ ಗುರುಮೂರ್ತಿ ಹೆಗಡೆ ಅನ್ನೋರಿಗೆ ಕೊಟ್ಟಿದ್ದಾರೆ. ಅಲ್ಲಿ ರಮ್ಮಿ ಬಿಟ್ಟರೆ ಮತ್ತೇನು ಬೇರೆ ಅಂದರ್ ಬಾರ್ ಆಗಲಿ ಅಥವಾ ಈಶ್ಪೆಟ್ ಆಗಲಿ ಯಾವುದೇ ನಡೆದಿಲ್ಲ. ಏಕಾಏಕಿ ರಾತ್ರಿ 8:30-9 ಗಂಟೆಗೆ ಬಂದು ರೈಡ್ ಮಾಡಿ ಅಲ್ಲಿರೋರಂಥ ರೈತರನ್ನೆಲ್ಲ ಹೆದರಿಸಿ ಅವರಿಗೆ ಅವ್ರ ಜೋಬಲ್ಲಿರುವಂಥ ಹಣನೆಲ್ಲ ವಸೂಲಿ ಮಾಡಿ ಅವ್ರ ಮೇಲೆ 57 ಜನರ ಮೇಲೆ DOSP ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಅವರು ಮಾಡಿದ್ದಕ್ಕೆ ಸ್ವಾಗತಿಸ್ತೀನಿ. ಕಾನೂನು ಬಾಹಿರ ಯಾರು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ಅವ್ರು ಮಾಡಿದ್ರು ತಪ್ಪೆ. ಆದರೆ ಸಿರ್ಸಿಯಲ್ಲಿ ಕ್ಲಬ್ಗಳಿದ್ದಾವೆ, ಅನಧಿಕೃತವಾಗಿ ನಡೀತಾ ಇದ್ದಾವೆ, ಅಂದರ್ ಬಾರ್ ನಡೀತಾ ಇದೆ, ಗಣಿಗಾರಿಕೆ ನಡೀತಾ ಇದೆ, ಓಸಿ ನಡೀತಾ ಇದೆ, ಸಿದ್ದಾಪುರದಲ್ಲೂ ಕೂಡ ನಡೀತಾ ಇದೆ. ಇವು ಯಾಕೆ ಬಂದ್ ಮಾಡಿಸಲ್ಲ? ಅವನ್ನೆಲ್ಲ ಬಂದ್ ಮಾಡಿಸ್ಕೊಂತ ಬಂದು ನೇರ ಅಲ್ಲಿಗೆ ಬರಬೇಕಲ್ವಾ? ತಕ್ಷಣ ಏಕಾಏಕಿ ಬಂದು ಉದ್ದೇಶಪೂರ್ವಕವಾಗಿ ಅವರು ಮಾಡಿದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು, ಈಗ ನಮ್ಮದು 4ನೇ ತಾರೀಕಿಗೆ ನಮ್ಮ ಬ್ರದರ್ ಏನು ಕ್ಲಬ್ ಇದೆ ಅದು ಅಕ್ರಮವಾಗಿದೆ ಅಂತೇಳಿ ಬಂದ್ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ. ಹಾಗೆ ಈ ತಾಲೂಕಿನಲ್ಲಿ ಎಷ್ಟು 6 ಕ್ಲಬ್ಗಳಿದ್ದಾವೆ ಸಿರ್ಸಿ ಸಿದ್ದಾಪುರ ಸೇರಿ, ಅವು ಕೂಡ ಬಂದ್ ಆಗಬೇಕು. ವರಿಷ್ಠಾಧಿಕಾರಿ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು. ಇಡೀ ಜಿಲ್ಲೆಯಲ್ಲಿ ಅಕ್ರಮವಾಗಿ ಏನು ನಡೀತಾ ಇದ್ದಾವೆ, ಕ್ಲಬ್ ಇರ್ಬೋದು ಅಥವಾ ಜೂಜಾಟ ಇರ್ಬೋದು ಅಥವಾ ಓಸಿಗಳಿರ್ಬೋದು, ಮದ್ಯ ಮಾರಾಟ ಇರ್ಬೋದು. ಈಗ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ, ಅವೆಲ್ಲವೂ ಕೂಡ ಬಂದ್ ಆಗಬೇಕು. ಇದು ಸುಮಾರು 30 ವರ್ಷದಿಂದ ಇಲ್ಲಿ ನಮ್ಮ ಸಿರ್ಸಿ ಸಿದ್ದಾಪುರದ ಶಾಸಕರು ಯಾರು ಅಂದರೆ BJP ಅವರು. ಕಾಂಗ್ರೆಸ್ ಬಂದು ಇವತ್ತು 3 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಇತ್ತು, ಆದರೆ ಶಾಸಕರು ಇರಲಿಲ್ಲ. 3 ವರ್ಷ ಆಯಿತು ನಮ್ಮ ಭೀಮಣ್ಣ ನಾಯಕರು ಶಾಸಕರಾಗಿ. ಆದರೆ ಹಿಂದೆ ಕಾಗೇರಿ ಅವರು ಉಸ್ತುವಾರಿ ಸಚಿವರಾಗಿದ್ದರು, ಶಾಸಕರಾಗಿದ್ದರು. ಆವತ್ತಿಂದ ಇವತ್ತಿನವರೆಗೂ ಕೂಡ ಅಕ್ರಮ ದಂಧೆಗಳು ನಡೀತಾನೇ ಇದ್ದಾವೆ. ಅದನ್ನು ನಾವು ಅದ್ರ ವಿರುದ್ಧ ವಿರೋಧ ಪಕ್ಷದಾಗ ಇರಬೇಕಾದ್ರೆ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀನಿ. ಅಕ್ರಮ ಮದ್ಯ ಬಂದ್ ಮಾಡಿರಿ, ಈಶ್ಪಟ್ಟನ್ನು ಬಂದ್ ಮಾಡಿರಿ, ಓಸಿಗಳನ್ನು ಬಂದ್ ಮಾಡಿರಿ, ಕ್ಲಬ್ಬನ್ನು ಬಂದ್ ಮಾಡಿರಿ ಅಂತ ಯಾವುದೇ ರೀತಿಯ ಸ್ಥಳೀಯ ಆಡಳಿತ ಕೂಡ ಗಮನನೇ ಹರಿಸಿಲ್ಲ. ಇವತ್ತು ಕೂಡ ಸೀತಾರಾಮ್ ಏನಿದ್ದಾರೆ ಅವರು ಒಂದೊಂದು ಕ್ಲಬ್ಬಿಗೆ 30,000 40,000 ಮತ್ತು ಓಸಿ ಬುಕ್ಕಿಗಳ ಹತ್ರ ವಸೂಲಿ, ಮರಳುಗಾಡಿಯರ ಹತ್ರ ವಸೂಲಿ, ಈ ರೀತಿ ವಸೂಲಿಗಳನ್ನು ಮಾಡಿ ಅವರೇ ಹೇಳಿದ್ದಾರೆ ನಮ್ಮ ಹತ್ರ ನಾವು ಮೇಲಧಿಕಾರಿಗಳಿಗೆ ಕೊಡಬೇಕು, DOSP ಅವರಿಗೆಲ್ಲ ಹಣ ಕೊಡಬೇಕು ಮಂತ್ಲಿ ಅಂತೇಳಿ. ಈ ರೀತಿ ಬಡವರನ್ನು ವಸೂಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮತ್ತು ಕಂಪ್ಲೇಂಟ್ ಕೊಟ್ಟವರಲ್ಲೂ ಕೂಡ 50,000 25,000 ತಗೊಂಡಿದ್ದಾರೆ. ಯಾರು ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕತೆ ಏನಾಗಿದೆ ಅಂದರೆ ಸೀತಾರಾಮ್ ಬಂದ ಮೇಲೆ ಈಗ ಯಾರಿಗೆ ಹೊಡೆತ ಬೀಳುತ್ತೆ ಅವನು ಕಂಪ್ಲೇಂಟ್ ಕೊಟ್ಟರೆ ಅವನು ಹೊಡೆದವನ ಮೇಲೆ ಕಂಪ್ಲೇಂಟ್ ಆಗಬೇಕು. ಹಾಗಲ್ಲ, ಇಲ್ಲಿ 2 ಜನರಿಗೂ ಕೌಂಟ್ರ್ ಕೇಸ್ ಹಾಕ್ತಾರೆ ಇವರು.
ಈ ರೀತಿ ದಬ್ಬಾಳಿಕೆಯನ್ನು ಅಧಿಕಾರಿಗಳು ಮಾಡಿದರೆ ಕಾನೂನು ರಕ್ಷಣೆ ಮಾಡಬೇಕಾದವರೇ ಕಾನೂನು ಉಲ್ಲಂಘನೆ ಮಾಡಿದರೆ ಯಾರ ಹತ್ರ ಕೇಳಬೇಕು ಸಾರ್ವಜನಿಕರು? ಇದನ್ನು ನಾವು ಖಂಡಿಸ್ತೀವಿ ಅಂತೇಳಿ ನನಗೆ ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ರೌಡಿ ಸೀಟರ್ ಓಪನ್ ಮಾಡಲಿಕ್ಕೆ ಹೇಳಿದ್ದಾರೆ, ಮತ್ತು ನಿಮ್ಮ ಮೇಲೆ ಗಡೀಪಾರು ಮಾಡಲಿಕ್ಕೆ ಹೇಳಿದ್ದಾರೆ, ದಾಖಲೆಗಳನ್ನು ಕೇಳಿದ್ದಾರೆ ಅಂತೇಳಿ ಸೀತಾರಾಮ್ ಅವರು ಹೇಳ್ತಾರೆ. ಆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ನಾನು ಯಾವುದೇ ಈ ತಾಲೂಕಿನಲ್ಲಿ ಕ್ರಿಮಿನಲ್ ಚಟುವಟಿಕೆಗಳನ್ನು ಮಾಡಿಲ್ಲ. ನಾನು 2013ರಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದರು ಬಿ ಜೆ ಪಿಯವರು. ಹಲ್ಲೆ ಮಾಡಿದಾಗ ಅವ್ರದ್ದೇ ಸರ್ಕಾರ. ಆ ಸಂದರ್ಭದಲ್ಲಿ ನನಗೆ ಹಲ್ಲೆ ಮಾಡಿ ನನ್ನ ಮೇಲೆ 307 ಆ್ಯಡ್ ಮಾಡಿಸಿದ್ರು ಅಧಿಕಾರಿಗಳ ಒತ್ತಡದಿಂದ. ಆರ್ ಅಶೋಕ್ ಅವರು ಗೃಹ ಮಂತ್ರಿ ಇದ್ದರು, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಗೇರಿ ಅವರಿದ್ದರು. ಆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಒತ್ತಡ ತಂದು ಇಲ್ಲಿ ವೀರೇಂದ್ರ ಕುಮಾರ್ ಅಂತೇಳಿ ಒಬ್ಬರು CPI ಇದ್ದರು, ಅವ್ರ ಮೇಲೆ ಒತ್ತಡ ತಂದು ನನ್ನ ಮೇಲೆ 307 ಮಾಡಿದರು. ಅಷ್ಟರ ಮೇಲೆ ಮತ್ತೆ ಅವರೇ ರೌಡಿ ಸೀಟರನ್ನು ಓಪನ್ ಮಾಡಿದರು. ನಾವು ಕಡೆಗೆ ಅದನ್ನು ಚಾಲೆಂಜ್ ಮಾಡಿದ್ವಿ, ರೌಡಿ ಸೀಟರ್ ತೆಗೆದ್ರು. ಆಮೇಲೆ ನಾವೇನಾದರೂ ಪಂಚಾಯತ್ಗೆ ಏನಾದರೂ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಪಂಚಾಯತ್ಗೆ ಮಾಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ಪಂಚಾಯತ್ಗೆ ಮಾಡಿದರೆ BJP ಅವರು ಕರ್ಕೊಂಡು ಬಂದು ಇತ್ತೀಚಿನ ದಿನಗಳಲ್ಲಿ 2-3 ಕೇಸ್ ಮಾಡಿಸಿದ್ರು ನನ್ನ ಮೇಲೆ ಅನಾವಶ್ಯಕವಾಗಿ. ಈ CPI ನಮ್ಮದೇ ಸರ್ಕಾರ ಇದೆ, ನಾವು ಸಾರ್ವಜನಿಕ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ ಎಂಥ ಹೆಚ್ಚು ಕೆಲಸವನ್ನು ನಾವು ಜನರಿಗೆ ನ್ಯಾಯ ಕೊಡಿಸೋದಾಗಲಿ ಅಥವಾ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಇವರು ಏಕಾಏಕಿ ನೋಡದೆ FIR ಮಾಡ್ತಾರೆ. ಅಂದರೆ ಇವರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ನಮ್ಮದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಮೇಲೆ FIR ಮಾಡ್ತಾರಂದರೆ BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವ್ರದ್ದು ಅಡ್ಜಸ್ಟ್ಮೆಂಟು. BJP ಅವ್ರು ಧ್ವನಿ ಎತ್ತಬೇಕು. ಯಾವತ್ತಿಗೆ? ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಧ್ವನಿ ಎತ್ತಲಿ, ಅಕ್ರಮವಾಗಿ ಏನು ಈ ತಾಲೂಕಲ್ಲಿ ದಂಧೆಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ಧ್ವನಿ ಎತ್ತಲಿ. ಇವತ್ತು ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರೆ. ಮರಳು ಗಾಡಿ, ಕಲ್ಲು ಗಾಡಿ ಹೇಗೆ ವಸೂಲಿ ಮಾಡ್ತಾರೆ ಅಂದರೆ ಸುಮಾರು ತಿಂಗಳಿಗೆ 4ರಿಂದ 5 ಲಕ್ಷ ವಸೂಲಿ ಮಾಡ್ತಾರೆ. ಸುಮಾರು ಟೋಟಲ್ ಒಂದು 10 ಲಕ್ಷಕ್ಕೂ ಹೆಚ್ಚು ಸಿದ್ದಾಪುರ ಪೊಲೀಸರು ವಸೂಲಿ ಮಾಡ್ತಾರೆ. ಆದರೆ ವಸೂಲಿ ಮಾಡಬೇಕಾದ್ರೆ ಇಲ್ಲಿ BJP ಅವರ ಅದನ್ನು ವಿರೋಧ ಮಾಡಲ್ಲ. ಯಾಕಂದರೆ BJP ಅವರು ವಿರೋಧ ಮಾಡಿದರೆ ಅವರಿಗೇನು ಪಾಲಿದೆಯೋ ಅನ್ನಿಸ್ತದೆ ನಮಗೆ. ಆದರೆ ವಿರೋಧನೇ ಮಾಡಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಇದೆ, ವಿರೋಧ ಪಕ್ಷದವರು ಅದನ್ನು ವಿರೋಧ ಮಾಡಲ್ಲ. ಆಮೇಲೆ ಅಕ್ರಮವಾಗಿ OC ನಡೀತಾ ಇದೆ, ಅದ್ರ ಬಗ್ಗೆ ವಿರೋಧ ಮಾಡಲ್ಲ. ಯಾರಾದರೂ ಅಮಾಯಕರು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅದ್ರ ವಿರುದ್ಧ BJP ಅವರು ಹೋರಾಟ, ಮತ್ತು ಪೊಲೀಸ್ ಇಲಾಖೆ ತಕ್ಷಣ FIR. ಯಾರು ನಮ್ಮ ಈಗ ಕಾನೂನಿನಲ್ಲಿ ಎಲ್ಲಿ ರಕ್ಷಣೆ ಸಿಗಬೇಕು ಅಂದರೆ ನ್ಯಾಯಯುತವಾಗಿ ಯಾರ್ದು ತಪ್ಪಿಲ್ಲ ಅವರಿಗೆ ರಕ್ಷಣೆ ಸಿಗಬೇಕು. ಇದಾಗಲ್ಲ ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಕಾನೂನಲ್ಲಿ ಯಾರು ನ್ಯಾಯವಾಗಿರ್ತಾರೆ ಅವ್ರಿಗೆ ರಕ್ಷಣೆ ಇಲ್ಲ, ಯಾರು ಅಪರಾಧ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ಗೀತಾ ಪಾಟೀಲ್ರವರು ಸಪೋರ್ಟ್ ಮಾಡ್ತಾರೆ. ಉದಾಹರಣೆ, ಹೆಗ್ಗರಣೆಯಲ್ಲಿ ಒಂದು ಪ್ರಕರಣ ಆಗಿದೆ. ಒಬ್ಬ ಹುಡುಗ, ಅವನು ನನಗೆ ಡೀಟೇಲ್ಸ್ ಕಳಿಸಿದ್ದಾನೆ, ಅದು ಸಮಯ ಬಂದಾಗ ಹೇಳ್ತೀನಿ. ಅವನು 5 ಲಕ್ಷ ರೂಪಾಯಿ ಒಬ್ಬರ ಹತ್ರ ಇಸ್ಕೊಂಡಿರ್ತಾನೆ, ಅವನು ಬಡ್ಡಿಗೆ ಇಸ್ಕೊಂಡಿರ್ತಾನೆ. ಆದರೆ ಒಂದು 10 ಲಕ್ಷದಿಂದ 15 ಲಕ್ಷ ರೂಪಾಯಿ ಕೊಡ್ರಿ ಅಂತೇಳಿ ಅವ್ರಿಗೆ ಕೇಳ್ತಾನೆ. ಕೇಳಿದಾಗ ಇವನು ಹೋಗಿ DYSP ಕಂಪ್ಲೇಂಟ್ ಕೊಡ್ತಾರೆ. DYSP ಕಂಪ್ಲೇಂಟ್ ಕೊಟ್ಟರೆ DYSP ಅವರು ಏನು ಮಾಡ್ತಾರೆ ಅಂದರೆ ಈ ಹುಡುಗಿಗೆ ಹೆದರಿಸ್ತಾರೆ. ನೀನು ಬಡ್ಡಿ ಸೇರಿ ಅವನಿಗೆ 15 ಲಕ್ಷ ಜಮಾ ಮಾಡದೇ ಇದ್ದರೆ ನಿನ್ನ ಮೇಲೆ ಏನು ಮಾಡಬೇಕಂತ ನನಗೆ ಗೊತ್ತಿದೆ ಅಂತೇಳಿ. ಅದು ಎಂಡಸ್ಮೆಂಟ್ ಕೂಡ ಅವ್ರಿಗೊಂದು ಕೊಟ್ಟಿದ್ದಾರೆ. ಅದೆಲ್ಲ ದಾಖಲೆಗಳನ್ನು ಇಡ್ತೀನಿ. ಆದ್ದರಿಂದ ನಮ್ಮ ಸರ್ಕಾರ ಇದ್ದರೂ ಕೂಡ ನಾವು ಇವತ್ತು ಶಾಸಕರಿಗೂ ಮನವಿ ಮಾಡ್ತಾ ಇದ್ದೀನಿ ಮತ್ತು ಗೃಹ ಸಚಿವರಿಗೆ ಮನವಿ ಮಾಡ್ತೀವಿ. ಇನ್ನು 17ನೇ ತಾರೀಕಿಗೆ ನಾವೊಂದು ಪೊಲೀಸ್ ಇಲಾಖೆಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಂತ ಮಾಡಿದ್ದೀನಿ. ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳು, ಸರ್ಕಾರ ಇವರಿಗೆ ಅಧಿಕಾರ ಕೊಟ್ಟು ಸಂಬಳ ಕೊಟ್ಟು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿರಿ ಅಂದರೆ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಯಾರ ಮಾತನ್ನು ಕೇಳದೇ ಇರೋದ್ರಿಂದ ಇವರನ್ನು ಅಮಾನತು ಮಾಡಬೇಕು ಮತ್ತು ಈ ನಮ್ಮ ತಾಲೂಕಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಇವರನ್ನು ತೆಗೆದು ಹೊರಗಡೆ ಹಾಕಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಈಗ ಇಷ್ಟೆಲ್ಲ ಪೊಲೀಸರ ಕಣ್ಗಾವಲಿನಲ್ಲಿ ರಾಜಾರೋಷವಾಗಿ ಸಿದ್ದಾಪುರ OC ಮಟ್ಟ ಈ ಥರ ಅಕ್ರಮ ಚಟುವಟಿಕೆ ನಡೆದಿದೆ. ಇದ್ರ ಬಗ್ಗೆ ಶಾಸಕರಾದಂಥ ಭೀಮಣ್ಣ ನಾಯ್ಕರು ಏನು? ನಮ್ಮ ಶಾಸಕರು ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಲ್ಲ. ಯಾವುದೇ ಅವರು ಒಂದು ಸೌಮ್ಯ ಸ್ವಭಾವ,
ಅವ್ರು ಹೇಳ್ತಾರೆ ಅಧಿಕಾರಿಗಳಿಗೆ, ನೋಡ್ರಪ್ಪ ಅಕ್ರಮ ಚಟುವಟಿಕೆಗಳಲ್ಲಿ ಮತ್ತೆ ಕಾನೂನು ಉಲ್ಲಂಘನೆ ಆಗುವಂಥ ಕೆಲಸಗಳನ್ನು ನೀವು ಮಾಡಬೇಡ್ರಿ ಅಂತ. ಆದರೂ ಕೂಡ ಇವರು ತಿಂಗಳ ಮಂತ್ಲಿ ತಗೊಂಡು ಮಾಡ್ತಾರೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಬೇಲಿನೇ ಎದ್ದು ಹೊಲ ಮೇದಾಗ ಅವ್ರೇನು ಕಾತ್ಕೊಳ್ತಾ ಇರೋಕ್ಕಾಗುತ್ತಾ? ಈಗ ನಿಮ್ಮದೇ ಸರ್ಕಾರ ಇದೆ, ಮತ್ತೆ ನಿಮ್ಮದೇ ಹೋಮ್ ಮಿನಿಸ್ಟರ್ ಇದೆ, ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಈಗ ಅದರಿಂದ ನಾವು ತಂದಿದ್ದೀವಿ, ಶಾಸಕರು ಗಮನಕ್ಕೂ ತಂದಿದ್ದೀವಿ. ಈಗ ನಾವು 17ನೇ ತಾರೀಕಿಗೆ ಹೋಮ್ ಮಿನಿಸ್ಟರ್ ಗಮನಕ್ಕೂ ತರ್ತೀವಿ. ತಕ್ಷಣ ಅವ್ರ ಮೇಲೆ ತನಿಖೆ ಆಗಬೇಕು, ಅವರನ್ನು ಈಗ ಅಮಾನತು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಶಾಶ್ವತವಾಗಿ ಚಟುವಟಿಕೆಗಳು ಬಂದಾಗಲಿ. ಹೌದು, ಬಂದಾಗಬೇಕು. ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾರು ಅಕ್ರಮ ದಂಧೆಗಳನ್ನು ಮಾಡ್ತಾರೆ ಅದರಿಂದ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ನಮ್ಮ ಶಾಸಕರಿಗೂ ಕೆಟ್ಟ ಹೆಸರು, ಅದು ಬಂದಾಗಬೇಕು. ಸಾರ್ವಜನಿಕರು ನಿಮಗೆ ದೂರು ಸಲ್ಲಿಸಿದ್ದಾರೆ? ಹೌದು, ಸಾರ್ವಜನಿಕರು ಸಾಕಷ್ಟು ನಮ್ಮ ಹತ್ರ ಹೇಳಿದ್ದಾರೆ, ಇದನ್ನು ಅಕ್ರಮವಾದಂಥ ಚಟುವಟಿಕೆಗಳನ್ನು ಬಂದ್ ಮಾಡಬೇಕು ಅಂತ. ನಾನು ತಪ್ಪು ಮಾಡಿದ್ರು ತಪ್ಪೇ, ಯಾರು ತಪ್ಪು ಮಾಡಿದ್ರು ತಪ್ಪೇ, ಅದನ್ನು ತಕ್ಷಣ ಬಂದಾಗಲಿ. ಕೊನೆಯದಾಗಿ ಪೊಲೀಸ್ ಇಲಾಖೆ ಬಗ್ಗೆ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಅವರು ನೇರವಾಗಿ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಆರೋಪ. ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾತಾಡಿದಾಗ ಅವರು ಫೋನ್ ತಗೊಂಡಿಲ್ಲ, ಅವರು ಅಲ್ಲಿ ಅವ್ರ ಆಫೀಸಿಂದ ತಗೊಂಡಾಗ ಅವ್ರು ಹೇಳ್ತಾರೆ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲದೂ ಗೊತ್ತಿದೆ, ಆದರೂ ಅವ್ರು ಕಂಟ್ರೋಲ್ ಮಾಡಲ್ಲ ಅಂತೇಳಿ. ಇದು ತಪ್ಪಲ್ವಾ? ಹಾಗಾದ್ರೆ ಅವ್ರು ಏನು ಕಂಟ್ರೋಲ್ ಮಾಡ್ತಾರೆ? ಅವ್ರು ಕಂಟ್ರೋಲ್ ಮಾಡಬೇಕು ಅಂತ ನಂದು ಮನವಿ. ನಾನು ಅವ್ರಿಗೆ ಹೇಳಿದ್ದೀನಿ, ಆಯಿತು ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ನೀವು ಕಂಟ್ರೋಲ್ ಮಾಡಿರಿ ಅಂತ. ಅವ್ರು ಹೇಳ್ತಾರೆ ನಮಗೆ ನೀವು ಮಾಹಿತಿ ಕೊಡ್ರಿ ಅಂತ. ಸರ್ಕಾರ ಇವರನ್ನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿ ಅಂತಲ್ವೇ ಇವ್ರಿಗೆ ಸಂಬಳ ಕೊಡೋದು. ನಮಗೆ ಹೇಳ್ತಾರೆ ಅವರು ಮಾಹಿತಿ ಕೊಡ್ರಿ ಅಂತ. ಅಂದರೆ ಎಲ್ಲಿವರೆಗೆ ಇವರು ಎಂಜಲು ಕಾಶಿಗೆ ಬಿದ್ದಾರೆ ಅಂದರೆ ನಮಗೆ ನಾಚಿಕೆ ಆಗಬೇಕು. ಸೀತಾರಾಮ್ ಅವರು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯಿತು. ಅವರು ಬಂದ ಮೇಲೆ ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಕೊಲೆಗಳಾದವು, ಕಾನೂನು ಬಾಹಿರ ಚಟುವಟಿಕೆಗಳು ಜಾಸ್ತಿ ಆದವು, ಮತ್ತು ಯಾರಿಗೂ ರಕ್ಷಣೆ ಇಲ್ಲ, ಎಲ್ಲರಿಗೂ ಬ್ಯಾಲೆನ್ಸ್ ಮಾಡ್ತಾರೆ, ಯಾರಿಗೂ ರಕ್ಷಣೆ ಇಲ್ಲ. ಆರೋಪ ಏನು ಹೋಮ್ ಮಿನಿಸ್ಟರ್ಲಿ ನೇರವಾಗಿ ಆರೋಪ ಅಂದರೆ ಇವರನ್ನ ಇಲ್ಲಿಂದ ವರ್ಗಾವಣೆ ಒಂದೇ ಅಲ್ಲ, ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕು. DSP ಗೀತಾ ಪಾಟೀಲ್ ಅವರನ್ನು ಇವರನ್ನು ಇಬ್ಬರು ಅಕ್ರಮದಲ್ಲಿ ತೊಡಗಿದ್ದಾರೆ, ಇವರಿಬ್ಬರನ್ನ ಅಮಾನತು ಮಾಡಬೇಕು. ನಂಗೆ ಎದುರಿಸ್ತಾರೆ, ಗೀತಾ ಪಾಟೀಲ್ ಅವರು ನಮ್ಗೆ ಎದುರಿಸ್ತಾರೆ, ನಾವೇನಾದ್ರು ಪ್ರಶ್ನೆ ಮಾಡಿದರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತಾರೆ. ಈ ರೀತಿ ಹೌದು ನನಗೆ ಹೇಳ್ತಾರೆ ಅವರು, ಏನಂದರೆ ನಾವೇನಾದರೂ ಪ್ರಶ್ನೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗುತ್ತೆ, ನಿಮ್ಮನ್ನು ಒಳಗಾಗ್ತೀನಿ ಅಂತ ಹೆದರಿಸ್ತಾರೆ. ಇವರೊಬ್ಬರು ಹಿರಿಯ ಅಧಿಕಾರಿಗಳಾಗಿ ಒಬ್ಬರು ಲೇಡೀಸ್ ಆಗಿ ರಕ್ಷಣೆ ಕೊಡಬೇಕಲ್ವಾ, ಅಂಥದ್ರಲ್ಲಿ ಇವರು ನಮ್ಮನ್ನು ಹೆದರಿಸ್ತಾರೆ. ನಾವು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಹೆದರುವಂಥ ಪ್ರಶ್ನೆನೇ ಇಲ್ಲ, ಹೋರಾಟ ಮಾಡೋದೆ. ಏನಾಗುತ್ತೆ ಆಗಲಿ ನೋಡ್ತೀವಿ ನಾವು. ಒಟ್ಟಾರೆ ನಮ್ಮ ತಾಲೂಕಿನ ಜನರಿಗೆ ನ್ಯಾಯ ಸಿಗಬೇಕಾಗಿದೆ. ಯಾಕಂದರೆ ನೀವು ನೋಡಿರ್ಬೋದು, ಇಲ್ಲಿ ಅರಗುಪ್ಪದಲ್ಲಿ ಒಂದು ಕೊಲೆ ಆಯಿತು, ಅರಗುಪ್ಪದಲ್ಲಿ ಒಂದು ಕೊಲೆ ಆಯಿತು. ಆ ಕೊಲೆನೂ ಆಗೋದಕ್ಕಿಂತ ಪೂರ್ವದಲ್ಲಿ ಅವರು ಸ್ಟೇಷನಿಗೆ ಬಂದಿದ್ದರು, ಇವರು ಅದನ್ನು ತಡಿಬೋದಾಗಿತ್ತು. ಇವರು ಆ ಸಂದರ್ಭದಲ್ಲಿ ಸಹಾಯ ಮಾಡಲಿಲ್ಲ, ಕೊಲೆಗಾರರಿಗೆ ಸಹಾಯ ಮಾಡಿದಂಗೆ ಆಗಿದೆ. ಈ ರೀತಿ ಮಾಡಿದರೆ ಪೊಲೀಸ್ ಇಲಾಖೆ ಮತ್ತು ಇಂಥ ಅನೇಕ ಘಟನೆಗಳು ನಮ್ಮ ತಾಲೂಕಲ್ಲಿ ಆಗಿದ್ದಾವೆ. ಮತ್ತು ಅಲ್ಲಿ ಸಂತೋಷ್ ಅಂತ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಾಗಲೂ ಕೂಡ ಅವರು ಮೊದಲೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದರು. ಆ ಕಂಪ್ಲೇಂಟ್ ತಗೊಂಡು ಇವರು ಎನ್ಕ್ವೈರಿ ಮಾಡಲಿಲ್ಲ, ಅವನು ಪ್ರಾಣ ಕಳ್ಕೊಳ್ತಿರಲಿಲ್ಲ. ಅದಕ್ಕೂ ನೇರ ಕಾರಣ ಇವರೇ, ಪೊಲೀಸ್ ಇಲಾಖೆನೇ. ಅದನ್ನು ಆ ಹುಡುಗ ಯಾಕೆ ಸತ್ತ, ಏನು ಸತ್ತ ಅಂತ ತಮಗೆ ಗೊತ್ತಿದೆ. ಅದು ಇನ್ನು ಸಮಯ ಬಂದಾಗ ಅದು ಇನ್ನೂ ತನಿಖೆ ಆಗಲಿ. ತನಿಖೆ ಆದಾಗ ಅವ್ರು ಬಹಿರಂಗ ಪಡಿಸ್ಬೇಕು ಅಧಿಕಾರಿಗಳು, ಯಾಕೆ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇನ್ನುವರೆಗೂ. ಆದರೆ ಅವನ ಸಾವಿಗೆ ಕಾರಣ ಪೊಲೀಸ್ ಇಲಾಖೆನೇ. ಅಕ್ರಮ ಚಟುವಟಿಕೆಗಳು ಬಂದಾಗಬೇಕು, ನಮ್ಮ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಬಂದಾಗಬೇಕು. BJP ಅವರು, ನಾನು ಹೇಳೋದು BJP ಅವರಿಗೆ, ನೀವು ವಿರೋಧ ಪಕ್ಷದಲ್ಲಿ ಇದ್ದು ಯಾಕೆ ಮಾತಾಡಲ್ಲ? ನನ್ನನ್ನು ಟಾರ್ಗೆಟ್ ಮಾಡೋದಲ್ಲ, ನೀವು ವಿರೋಧ ಪಕ್ಷದಲ್ಲಿದ್ದು ನನ್ನನ್ನು ಟಾರ್ಗೆಟ್ ಮಾಡೋದಲ್ಲ. ನಾನೇನಾದರೂ ಅಪರಾಧ ಮಾಡಿದರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಕಾನೂನು ಪ್ರಕಾರ ನನಗೆ ಶಿಕ್ಷೆ ಆಗಲಿ. ಅದನ್ನು ಬಿಡ್ಕೊಂಡು ನೀವು ಅಕ್ರಮ ಚಟುವಟಿಕೆಗಳ ಮೇಲೆ ಮಾಡಿರಿ, ಅಕ್ರಮ ಚಟುವಟಿಕೆಗಳನ್ನು ಬಂದಾಗಲಿ ಅಂತೇಳಿ ಪ್ರತಿಭಟನೆ ಮಾಡಿರಿ, ಕಂಪ್ಲೇಂಟ್ ಕೊಡ್ರಿ. ಹಳ್ಳಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಆಗ್ತಾಯಿದೆ, OC ಆಗ್ತಾಯಿದೆ, ಎಲ್ಲ ಪೊಲೀಸರಿಗೂ ಗೊತ್ತಿದೆ. ಇವರು ಎಲ್ಲಿವರೆಗೆ ಇಳಿದಿದ್ದಾರೆ ಅಂದರೆ, ಒಬ್ಬ ಮರಳುಗಾಡೆಯವನಾಗಲಿ ಕಲ್ಲುಗಾಡೆಯವನಾಗಲಿ OC ಪಟ್ಟಿ ಮಾಡೋವನಾಗಲಿ ತಿಂಗಳ ಮಂತ್ಲಿ ಕೊಡಲಿಲ್ಲ ಅಂದರೆ ಅವನ್ನ ಹೋಗಿ ರಾತ್ರಿ ರೈಡ್ ಮಾಡಿ ಅಥವಾ ಅವನ ಅಂಗಡಿ ರೈಡ್ ಮಾಡಿ ಅವರಿಂದ 25-30 ಸಾವಿರ ವಸೂಲಿ ಮಾಡುವಂಥ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ ಇಳಿದಿದ್ದಾರೆ. ಅಂದರೆ ಪೊಲೀಸ್ ಸ್ಟೇಷನ್ನೇ ಭ್ರಷ್ಟಾಚಾರದ ಅಡ್ಡೆ ಆಗಿದೆ. ಈಗ ಶಾಸಕ ಭೀಮಣ್ಣ ನಾಯಕನವರು ಮನಸ್ಸು ಮಾಡಿದ್ರು, ಲೆಟರ್ ಕೊಟ್ಟರು, ಹೋಮ್ ಮಿನಿಸ್ಟರ್ ಅಗ್ರಿ ಮಾಡ್ತಾರಲ್ವಾ, ಈ
ಈ ಒಂದು ಏನು ಸಿಬಿಐ ವರ್ಗಾವಣೆಗೆ ತಕ್ಷಣ ಮಾಡ್ತಾರೆ. ಮತ್ತು ವಿಳಂಬ ಆಗ್ತದೆ. ಅಲ್ಲ, ಅವ್ರು ನಾನು ಹೇಳಿದ್ನಲ್ಲ, ನಮ್ಮ ಶಾಸಕರು ಸೌಮ್ಯ ಸ್ವಭಾವದರು ಒಂದು ಸಾರಿ ಹೇಳ್ತಾರೆ. ಆದ್ದರಿಂದ ಅವರಿಗೆ ನಾವೆಲ್ಲ ಮನವರಿಕೆ ಮಾಡಿದ್ದೀವಿ. ಈಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರ್ಯಾರು ಈ ನಮ್ಮ ತಾಲೂಕಿನಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಎಲ್ಲಿ ತೊಡಗಿದ್ದಾರೆ, ಅವರಿಗೆ ಲೆಟ್ರ್ ಮಾಡ್ತಾರೆ. ಅವರನ್ನು ಇಲ್ಲಿಂದ ಅಮಾನತು ಮಾಡಿ ಹೊರಗಾಕ್ಬೇಕು ಅನ್ನೋದು ನಮ್ಮ ಬೇಡಿಕೆ.